ನಮಸ್ಕಾರ ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಛೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯ ಯೇನ ಪ್ರಾದುರಭಾವಿ ಭೂಮಿ ಬಲಯೆ ಯಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಪ್ತಿರ್ಭವತಾತ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನ ನರಿನೆ ಚಂಚರೀ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಈಗ ಇಂದ್ರ ಮತ್ತೆ ಅರ್ಜುನ ಇಬ್ಬರಲ್ಲೂ ಅಭೇದ ಇದೆ. ಇಬ್ರು ಕೂಡ ಒಬ್ಬರೇ ಆದ್ರೂ ಕೂಡ ಯಾಕೆ ವ್ಯತ್ಯಾಸ ಬಂತು? ಅರ್ಜುನ ವಿರುದ್ಧವಾಗಿ ಇಂದ್ರದೇವರು ಮಾಡೋದು, ಇಂದ್ರದೇವರ ವಿರುದ್ಧವಾಗಿ ಅರ್ಜುನ ಮಾಡ್ತಾನೆ ಅಂತ ಈ ವಿಷಯ ಬಂತು. ಅದಕ್ಕೆ ಉತ್ತರವನ್ನ ಕೊಡ್ತಾ ಬಂದ್ರು. ಆಗ ಈ ಅನುವ್ಯಾಖ್ಯಾನಕ್ಕೆ ವಿವರಣೆ ಮಾಡ್ತಾ ಜಯತೀರ್ಥರು ಅಲ್ಲಿ ಹೇಳಿದ ಮಾತು ಈ 71ನೆಯ ಸುಧಾಮೂಲ, ಅದರಲ್ಲಿ ಆ ಶ್ಲೋಕ ಆದ್ಮೇಲೆ ನೋಡಿ 3 ಲೈನು, ಭುವಿ ಜಾತೇನ ಅಂಶೇನ, 3 ಲೈನ್ ಆದ್ಮೇಲೆ ನೋಡಿ, ಭುವಿ ಜಾತೇನ ಅಂಶೇನ ಚ ಅಂಶಿಗತಂ ಸುಖ ದುಃಖಾದ್ಯೇವ ಅನುಭೂಯತೆ ನತು ಸರ್ಪಂ. ಈ ಮೊದಲನೇ ವಾಕ್ಯ ಮತ್ತು ಈ ವಾಕ್ಯ ಮುಖ್ಯ. ಮೊದಲನೇ ವಾಕ್ಯ ಯಾವುದು? ಅಂಶಿ ತುಂಬಾ ಚಿಕ್ಕ ಪರಿಮಾಣ. ಅಂಶಿ ಅಂದ್ರೆ ಜೀವ. ಜೀವ ತಾನು ಚಿಕ್ಕ ಪರಿಮಾಣದಲ್ಲಿ ಇರ್ತಾನೆ. ನಮಗ್ ಗೊತ್ತು ಅಣು ಪರಿಮಾಣ ಅಂದ್ರೆ ಇಂದ್ರದೇವರು ಅಂದ್ರೆ ಚಿಕ್ಕ ಪರಿಮಾಣದಲ್ಲಿ ಇದ್ದಾರೆ.
ಅಂದ್ರೆ ಅವರ ದೇಹ ದೊಡ್ಡದು, ಅದ ಜೀವ ಆಗ್ಬೇಕಾದ್ರೆ ಚಿಕ್ಕ ಅಣು ರೂಪದಲ್ಲಿರೋ ಜೀವ. ಆ ಅಣು ರೂಪದಲ್ಲಿರುವಂತ ಅಂಶಿಯಾದ ಇಂದ್ರದೇವರಿಗೆ ಅರ್ಜುನನಿಗೆ ಆಗುವಂತ ಎಲ್ಲಾ ಅನುಸಂಧಾನನೂ ಇದೆ. ಆದ್ರೂ ಕೆಲವು ಸಲ ಭಗವತ್ ಸಂಕಲ್ಪದಂತೆ ವಿರುದ್ಧವಾಗಿ ಅವರೇ ನಡ್ಕೊಳ್ತಾರೆ. ಈ ರೀತಿ ಒಂದು ವಿಷಯ. ಇನ್ನು ವಿಪರೀತ ಅಂದ್ರೆ ಅರ್ಜುನನಿಗೆ ಇಂದ್ರದೇವರಿಗೆ ಆಗೋದೆಲ್ಲ ಗೊತ್ತಾಗತ್ತಾ ಅಂದ್ರೆ ಇಲ್ವಂತೆ. ಅದು ಮಾತ್ರ ವ್ಯತ್ಯಾಸ ಇದೆ. ಯಾರು ಭೂಮಿಗೆ ಬಂದಿರ್ತಾರೆ ಅಂದ್ರೆ ಮೂಲ ರೂಪ ದೇವರು, ಇವಾಗ ದೇವತೆಗಳೆಲ್ಲ ಒಂದೊಂದು ರೂಪದಲ್ಲಿ ಇರ್ತಾರೆ, ಮೂಲ ರೂಪದಲ್ಲಿ ಇರ್ತಾರೆ, ತಮ್ಮ ರೂಪದಲ್ಲಿ. ಅವರು ತಮ್ಮ ಒಂದೊಂದು ಅಂಶದಿಂದ ಇಲ್ಲಿ ಬಂದಿರ್ತಾರೆ ಭೂಲೋಕಕ್ಕೆ. ಈ ಅಂಶ ಏನಿದೆಯಲ್ಲ, ಈ ಅಂಶಕ್ಕೆ ಪ್ರತಿಯೊಬ್ಬ ದೇವತೆಯ ಈ ಅಂಶ, ಅದು ಕೂಡ ಈಗ ಇಂದ್ರದೇವರ ಅಂಶ ಯಾರು ಅರ್ಜುನ, ಅವನ ಬಗ್ಗೆ ಮಾತನಾಡ್ತಾ ಇರೋದು. ಅರ್ಜುನನಿಗಾಗಬೇಕಾದ್ರೆ ಇಂದ್ರದೇವರಿಗೆ ಆಗುವಂತ ಎಲ್ಲಾ ಅನುಸಂಧಾನ ಅವನಿಗೆ ಇಲ್ಲ. ಕೇವಲ ಈ ಸುಖ ದುಃಖ ಏನೇನಾಗತ್ತೆ ಇಂದ್ರದೇವರಿಗೆ ಅದರ ಅನುಭವ ಮಾತ್ರ ಅರ್ಜುನನಿಗೆ ಇರುತ್ತೆ. ಹೀಗೆ ಶಾಸ್ತ್ರ ತೀರ್ಮಾನ ಮಾಡಿದೆ. ಹಾಗಾದ್ರೆ ಅಂಶಕ್ಕಾಗೋದು ಎಲ್ಲದರ ಅನುಭವ ಬರುತ್ತೆ. ಅದರ ಮೂಲ ರೂಪದಲ್ಲಿ ಇರೋರ್ಗೆ ಈ ಭೂಲೋಕದಲ್ಲಿದ್ದು ಏನೇನು ಅನುಭವಿಸ್ತಾರೋ ಅದರ ಅನುಭವ ಎಲ್ಲ ಅವ್ರಿಗಿರುತ್ತೆ. ಆದರೆ ಭೂಲೋಕದಲ್ಲಿರುವಂತ ಈ ದೇವತೆಗಳ ಅಂಶ ಇರೋರು ಯಾರಿದ್ದಾರೆ, ಅಂಶರಾಗಿರೋರು, ಇವರಿಗೆ ಆ ಮೂಲ ರೂಪಕ್ಕಾಗುವಂತ ಸುಖ ದುಃಖಗಳು ಅಂತ ಒಂದಿಷ್ಟಿದೆ, ಅಷ್ಟರ ಅನುಭವ ಮಾತ್ರ, ಅದಕ್ಕಿಂತ ಜಾಸ್ತಿ ಇಲ್ಲ. ಇದೊಂದು ನಿಯಮ ಇದೆ. ಈ ನಿಯಮದ ಪ್ರಕಾರ ಅರ್ಜುನ ತಾನು ಇಂದ್ರದೇವರ ವಿರುದ್ಧವಾಗಿ ತಾನು ಆಚರಣೆ ಮಾಡೋದು ಸರಿ ಅಂತ ಆಯ್ತು. ಅಲ್ಲ, ಐಕ್ಯ ಇದ್ಮೇಲೆ ಯಾಕೆ ಹೀಗಾಗತ್ತೆ? ಇಬ್ರು ಒಂದೇ ತಾನೆ, ಒಂದೇ ಆದರೂ ಕೂಡ ಯಾಕೆ ಈ ರೀತಿ ಎಲ್ಲಾ ಅನುಸಂಧಾನ ಬರೋದಿಲ್ಲ ಅಂತಂದ್ರೆ ಅದು ಭಗವತ್ ಸಂಕಲ್ಪ ಆಗಿದೆ. ಭಗವಂತ ಅನ್ನೋದೇ ಮುಖ್ಯ ಕಾರಣನಾಗಿದ್ದಾನೆ ಅವನೇ ಅಂತ. ಅದು ಯಾಕೆ ಅಂದ್ರೆ ಭಗವಂತ ಒಂದು ನಿಯಮವನ್ನ ಇಟ್ಕೊಂಡಿದ್ದಾನೆ. ಏನ್ ನಿಯಮ ಇಟ್ಕೊಂಡಿದ್ದಾನೆ? ಭೂಲೋಕದಲ್ಲಿರೋರಿಗೆ ಆ ರೀತಿ ಎಲ್ಲ ಅನುಸಂಧಾನ ಬರೋದಿಲ್ಲ, ಮೂಲ ರೂಪದಲ್ಲಿ ಇರೋದು. ಯಾಕೆ ಮನುಷ್ಯ ಲೋಕಕ್ಕೆ ಬಂದಿರ್ತಾರೆ. ಅದೇನಂದ್ರೆ ದೇವತೆಗಳಿಗೆ ಭೂಲೋಕಕ್ಕೆ ಬರೋದೇ ನರಕ ಅಂತೆ, ಅವ್ರಿಗೆ ಇನ್ಯಾವ ನರಕ ಅಲ್ಲ. ಇಲ್ಲಿ ಬರ್ಲಿಕ್ಕೆ ಅವ್ರೇನ್ ಇಷ್ಟಪಡಲ್ಲ, ದೇವರ ಆಜ್ಞೆಯಿಂದ ಬಂದಿರ್ತಾರೆ ಅಷ್ಟೇ. ಇಲ್ಲಿ ಏನಂದ್ರೆ ಭಗವಂತ ಅರ್ಜುನನಿಗೆ ಯಾಕೆ ಆ ರೀತಿ ಅನುಸಂಧಾನ ಆಗದೆ ಇರೋ ಹಾಗೆ ಮಾಡಿದ ಅಂದ್ರೆ ಒಂದು 3 ಕಾರಣ ಕೊಡ್ತಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಈ ಮೂರು ಕಾರಣ ಇದ್ದಾಗ ನಿಜವಾಗಿ ಅವರ ಯೋಗ್ಯತೆ ಏನಿದೆಯೋ ಅದೆಲ್ಲ ನೆನಪಾಗ್ಬೇಕು ಅಂತಿಲ್ಲ. ಅಲ್ಲಿ ಏನೇನಾಗತ್ತೋ ಅದೆಲ್ಲ ಅದ ಅನುಭವಕ್ಕೆ ಬರ್ಬೇಕು ಅಂತಿಲ್ಲ. ಯಾಕೆ ಈ ರೀತಿ ಆಗತ್ತೆ ಅಂತಂದ್ರೆ, ಒಂದು ಭೂಮ್ಯಾದಿ ಅಪಕೃಷ್ಟ ದೇಶಂ, ಸ್ವರ್ಗ ಎಲ್ಲಿ ಭೂಮಿಯಲ್ಲಿ, ಇದು ಸ್ವರ್ಗಕ್ಕಿಂತ ಅಪಕೃಷ್ಟ, ಕೆಳಮಟ್ಟದ್ದು. ಹಾಗಾದ್ರೆ ಭೂ ಪ್ರದೇಶದ ಸಂಪರ್ಕ ಬಂದಿದೆ ಅಂದ್ರೆ ಆಗ ಈ ತರ ಎಲ್ಲ ಅನುಸಂಧಾನ ಬರೋದಿಲ್ಲ. ಒಂದು. ಇನ್ನು ಗರ್ಭವಾಸಾದಿ ಅವಸ್ಥೆ, ಗರ್ಭವಾಸ ಎಲ್ಲ ಅನೇಕ ಅವಸ್ಥೆ ಇರುತ್ತೆ ಜೀವನಿಗೆ ಈ ಮನುಷ್ಯ ಲೋಕಕ್ಕೆ ಬಂದಾಗ. ಇದೆಲ್ಲ ಅದು ಇದ್ದಾಗ ಅದು ಸ್ಮರಣೆಗೆ ಬರಲ್ಲ, ಅದರ ಅನುಭವ ಬರೋದಿಲ್ಲ. ಮತ್ತೆ ಮಾನುಷಾನ್ನ ಉಪಭೋಗ, ಮನುಷ್ಯರ ಅನ್ನ ತಿಂದ್ರೆ ನಿಜವಾಗಿ ಯಾವುದು ನೆನಪಾಗಲ್ವಂತೆ ಮೇಲಿಂದು. ನಿಜವಾದ ನಮ್ಮ ಯೋಗ್ಯತೆ ಏನಿದೆ ಅದು ಯಾವುದು ಗೊತ್ತಾಗಲ್ಲ, ಅದರ ಅನುಭವ ನಮ್ಗೆ ಪೂರ್ತಿ ಬರೋದಿಲ್ಲ. ಇವರು ದೇವತೆಗಳು ಅಂಶರಾಗಿ ಬಂದಿದ್ದಾರೆ, ಕೆಲವು ಇರತ್ತೆ. ಆದ್ರೆ ಇವ್ರಿಗೂ ಕೂಡ ಭೂಮ್ಯಾದಿ ಅಪಕೃಷ್ಟ ದೇಶ, ಅವ್ರು ಇರೋ ದೇಶ ಸರಿ ಇಲ್ಲ, ಮತ್ತೆ ಇರುವಂತಹ ಅವಸ್ಥೆಗಳು, ಮತ್ತೆ ಅವರು ಸ್ವೀಕಾರ ಮಾಡಿದ ಅನ್ನ, ಇಷ್ಟೆಲ್ಲ ಕಾರಣದಿಂದ ಅವರಿಗೆ ಮೂಲ ರೂಪದ ಈ ಇಂದ್ರನಿಗೆ ಯಾವ ಅನುಭವ ಇದೆಯೋ ಎಲ್ಲ ಅನುಭವ ಆಗೋದಿಲ್ಲ, ಕೆಲವು ಮಾತ್ರ ಆಗತ್ತೆ. ಯಾಕೆ? ಈ 3 ಕಾರಣ ಇದೆಯಲ್ಲ, ಒಂದು ಭೂಮ್ಯಾದಿ ಅಪಕೃಷ್ಟ ದೇಶ, ಮತ್ತೊಂದು ಗರ್ಭವಾಸ ಮೊದಲಾದ ಅವಸ್ಥೆ, ಮತ್ತೆ ಮಾನುಷ ಅನ್ನೋ ಉಪಭೋಗ ಅಂತ. ಅದೇನಂದ್ರೆ ಭಗವಂತ ಒಂದು ಇಷ್ಟು ನಿಯಮ ಮಾಡ್ಕೊಂಡಿದ್ದಾನೆ, ಆ ನಿಯಮಕ್ಕೆ ಅವ್ನು ಮೀರೋದಿಲ್ಲ. ಯಾರು ಈ ಭೂಲೋಕದ ಸಂಪರ್ಕಕ್ಕೆ ಬರ್ತಾರೆ ಅಂಥವರಿಗೆ ಇದೆಲ್ಲ ಗತಿ ಖಂಡಿತ. ಆದ್ರಿಂದ ದೇವತೆಗಳು ಒಂದ್ ರೀತಿ ನರಕನೆ. ಯಾಕೆ? ಇಲ್ಲಿ ಬಂದ್ರೆ ಅವ್ರಿಗೆ ಸಾಧನೆ ಅಲ್ಲ, ಇದು ನರಕದಂತೆ ಅವ್ರಿಗೆ ಅನ್ನಿಸ್ತಾ ಇರತ್ತೆ ಈ ಲೋಕಕ್ಕೆ ಬಂದ್ರೆ. ಅಂತೂ ಇಲ್ಲಿ ಪ್ರಕೃತ ಅರ್ಜುನನಿಗೆ ಯಾಕೆ ಪೂರ್ತಿ ಇಂದ್ರದೇವರಿಗಾದ ಅನುಸಂಧಾನ ಎಲ್ಲ ಯಾಕೆ ಬರ್ಲಿಲ್ಲ ಅಂತಂದ್ರೆ ಅದಕ್ಕೆ ಜಯತೀರ್ಥರ ಈ ಮಾತು ಬಹಳ ಮುಖ್ಯ. ಈ ಮಾತು ಈಗೇನ್ ವಿವರಣೆ ಕೊಟ್ಟೆ ಆ ಮಾತು, ಭೂಮ್ಯಾದಿ ಅಪಕೃಷ್ಟ ದೇಶಂ ಗರ್ಭವಾಸಾದಿ ಅವಸ್ಥಾಂ ಮಾನುಷಾನ್ನ ಉಪಭೋಗಾಧಿಕಂ ಚ ನಿಮಿತ್ತೀಕೃತ್ಯ ಈಶ್ವರೇಣ ಕ್ರಿಯತೆ. ಇದು ಮುಖ್ಯ. ಆದ್ರಿಂದ ಅಂಶನಾದ ವ್ಯಕ್ತಿ ಯಾರಿರ್ತಾನೆ, ಉದಾಹರಣೆಗೆ ಈಗ ಅರ್ಜುನ, ಅವನು ತಾನು ಅಂಶಿಗೆ ಬೇಡದೇ ಇರುವಂತಹ ಕೆಲಸ ತಾನು ಮಾಡ್ತಾ ಇರ್ತಾನೆ. ಯಾಕೆ? ಈ 3 ಕಾರಣ. ಅವನು ಇರೋದು ಎಲ್ಲಿ? ಸ್ವರ್ಗದಲ್ಲಿಲ್ಲ, ಇಲ್ಲಿ ಇದಾನಲ್ಲ, ಆದ್ರಿಂದ ಅಂತ. ನಹಿ ಅಶೇಷ ಅನುಸಂಧಾನಂ ಅಸ್ಮಾಭಿ ಚೈತನೈಕ್ಯಾದೇಹ ವ್ಯಾಪಕ ಮುಕ್ತಂ. ಅಷ್ಟೇ ಅಲ್ಲದೆ ಈಗ ನಾವೇನ್ ಹೇಳಿದ್ದು, ಇಬ್ಬರು ವ್ಯಕ್ತಿಗಳು ಒಬ್ರೇ ಆಗಬೇಕು ಅಂದ್ರೆ
ಅವನಿಗೆ ಗೊತ್ತಾಗೋದೆಲ್ಲ ಗೊತ್ತಾಗಬೇಕು ಇವನಿಗೆ ಅಂತಿಲ್ಲ. ಯಾವಾಗ್ಲೂ ಇಂದ್ರದೇವರಿಗೆ ಏನೇನ್ ಗೊತ್ತಾಗುತ್ತೋ, ಸುಖ ದುಃಖ ಎಲ್ಲದರ ಅನುಭವ ಏನೇನ್ ಆಗ್ತಾ ಇದೆಯೋ ಅದೆಲ್ಲ ಇವನಿಗೂ ಆಗಬೇಕು ಅಂತಿಲ್ಲ ಅರ್ಜುನನಿಗೆ. ಯಾವಾಗ್ಲೂ ಒಮ್ಮೆ ಆದ್ರೂ ಸಾಕು. ನಮ್ಗೆ ನಿಯಮ ಇರೋದೇ ಹಾಗೆ. ಒಮ್ಮೆ ಇನ್ನೊಬ್ರಿಗಾಗುವಂತ ಏನು ಸುಖ ದುಃಖ ಇದೆ, ಅದೇ ಕ್ಷಣದಲ್ಲಿ ಅದೇ ದುಃಖ ಅಷ್ಟೇ ಪರಿಮಾಣದಲ್ಲಿ ಆಯ್ತು ಅಂದ್ರೆ ಅವರಿಬ್ರು ಒಂದೇ ಅಂತ ಅರ್ಥ, ಬೇರೆ ಬೇರೆ ಅಲ್ಲ, ಇಬ್ರು ಒಂದೇ ಅಂತ ಅರ್ಥ. ನಾವು ಹೀಗ್ ಭಾವಿಸ್ಬಾರ್ದು ತಪ್ಪಾಗಿ. ಏನಂದ್ರೆ ಈಗ ಒಬ್ರಿಗೆ ತುಂಬಾ ದುಃಖ ಆಗಿರುತ್ತೆ, ಏನೋ ಮನೆ ಕಳ್ಕೊಂಡು ತುಂಬಾ ದುಃಖ ಆಯ್ತು. ಇನ್ನೊಬ್ಬನು ಅದೇ ತರ ಮನೆ ಕಳ್ಕೊಂಡ, ನಿನ್ನ ದುಃಖ ಸಮಾನ, ನಿನಗೇನ್ ದುಃಖ ಆಯ್ತೋ ಅದೇ ತರ ನನಗ್ ದುಃಖ ಆಯ್ತು, ಅದೇ ತರಹ ಅಂತ ಹೇಳ್ತೀವಿ. ಅದೇ ದುಃಖ ಅಲ್ಲ. ಯಾಕೆಂದ್ರೆ ಜೀವರು ಬೇರೆ ಬೇರೆ. ಅವನು ಮನೆ ಕಳ್ಕೊಂಡ, ಇವನು ಮನೆ ಕಳ್ಕೊಂಡ, ಏನೋ ದುಡ್ಡು ಕಳ್ಕೊಂಡ, ಏನೋ ಒಂದು ದುಃಖ ಆಯ್ತು. ಆದ್ರೆ ಈ ದುಃಖ ಆಗಿದ್ದು ಸಮಾನತೆ ಇರ್ಬೋದು. ಅವನ ದುಃಖ ಅನುಭವಿಸಿದ್ರಲ್ಲಿ ನಾವು ದುಃಖ ಅನುಭವಿಸಿದ್ರಲ್ಲಿ ಸಮಾನತೆ ಇರ್ಬೋದು. ಆದ್ರೆ ಅವನ ದುಃಖನೇ ನನ್ನ ದುಃಖ, ಅದೇ ಕ್ಷಣದಲ್ಲಿ ಆದ ದುಃಖ ಅಲ್ಲ, ಅದೇ ಮನೆ ನಮ್ದಲ್ಲ, ಅಂತೂ ಬೇರೆ ಬೇರೆ ವಸ್ತುಗಳೆಲ್ಲ. ದುಃಖ ಆಗಿದ್ ಸಹಜ, ಅದಕ್ಕೆ ಕಾರಣ ಒಂದು ಅಷ್ಟೇ ಹೊರತು ಸಮಾನತೆ ಇದೆ ಹೊರತು ಅದೇ ದುಃಖ ನಮ್ದಲ್ಲ, ನಮ್ಮ ದುಃಖನೇ ಅವನದಲ್ಲ. ಈ ತರ ಒಂದು ವ್ಯತ್ಯಾಸ ಇದ್ದೇ ಇದೆ. ಅಂತೂ ಯಾವಾಗಲೂ ಒಮ್ಮೆ ಅನುಸಂಧಾನಕ್ಕೆ ಬಂದ್ರು ಸಾಕು, ಇಬ್ಬರು ಜೀವರು ಒಬ್ರೇ ಆಗ್ತಾರೆ. ಆದ್ರೆ ಎಂದೆಂದಿಗೂ ಈ ಪರಮಾತ್ಮನಿಗೆ ಜೀವನಿಗೆ ಐಕ್ಯ ಹೇಳಿಕ್ ಬರಲ್ಲ, ಇಬ್ರು ಒಂದೇ ಅಲ್ಲ. ಯಾಕೆ ಒಂದಲ್ಲ ಅಂದ್ರೆ ಜೀವನಿಗಾಗುವಂತಹ ಅನುಸಂಧಾನ ಎಂದೆಂದಿಗೂ ಪರಮಾತ್ಮನಿಗಿಲ್ಲ, ಪರಮಾತ್ಮನಿಗಾಗುವಂತಹ ಅನುಸಂಧಾನ ಎಂದೆಂದಿಗೂ ಜೀವನಿಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಯಾವತ್ತು ಪರಮಾತ್ಮ ಜೀವ ಇಬ್ರು ಬೇರೆ ಬೇರೆನೆ. ಹಾಗಾದ್ರೆ ಇಂದ್ರ ಮತ್ತೆ ಅರ್ಜುನನಿಗೆ ಯಾವಾಗ್ಲೂ ಅನುಸಂಧಾನ ಇಲ್ವಲ್ಲ ಅಂದ್ರೆ ಹೌದು, ನಾವ್ ಯಾವಾಗ್ಲೂ ಇದೆ ನಾವು ಒಪ್ಪೋದೇ ಇಲ್ಲ. ಅದಕ್ಕೆ ಕಾರಣಗಳನ್ನು ಕೂಡ ಕೊಟ್ಟಿದ್ದೀವಿ, ಯಾಕಿರೋದಿಲ್ಲ ಅಂತ. ಇಷ್ಟು ಜಯತೀರ್ಥರಲ್ಲಿ ವಿವರಣೆ ಮಾಡಿ ಇನ್ನು ಮುಂದಕ್ಕೆ ನಾವು ಟಿಪ್ಪಣಿಯ ವಿಚಾರಕ್ಕೆ ಹೋಗೋಣ. ಈ ಯಾದುಪತ್ಯ ಟಿಪ್ಪಣಿ ಅಂದ್ರೆ 3ನೇ ಟಿಪ್ಪಣಿ ಇದೆ, ಅದಕ್ಕೆ ಬರೋಣ. ಅಲ್ಲಿ ಅತ್ಯಲ್ಪಸ್ಯಾಪಿ ಅಂತ ಕೊಟ್ಟಿದ್ದಾರೆ. ಅತ್ಯಲ್ಪಸ್ಯಾಪಿ ಅಂದ್ರೆ ಇಂದ್ರದೇವರು ತುಂಬಾ ಚಿಕ್ಕವರು ಅಂತ. ಈ ಚಿಕ್ಕವರು ಅನ್ನೋದಕ್ಕೆ ಅರ್ಥ ಏನು? ಅವರ ಸ್ವರೂಪ, ಎಲ್ಲ ಜೀವರ ಸ್ವರೂಪನು ಚಿಕ್ಕದೇ ಇರುತ್ತೆ. ಈಗ ನಮ್ಮ ಜೀವ ಸ್ವರೂಪ ಏನಿದೆ ಅದು ಅಣುನೆ, ತುಂಬಾ ಚಿಕ್ಕದೆ. ಇಂದ್ರದೇವರ ಜೀವ ಸ್ವರೂಪ ಅದು ಚಿಕ್ಕದೆ. ಎಲ್ಲರ ಎಲ್ಲಾ ಜೀವರೇನಿದ್ದಾರೆ ಅವರ ಸ್ವರೂಪ ಪರಿಮಾಣ ಎಷ್ಟು? ಚಿಕ್ಕದು. ಅಷ್ಟೇ ಪರಿಮಾಣದಲ್ಲಿ ಇರ್ತೀವಿ. ಅದ್ರಲ್ಲೇನ್ ವಿಶೇಷ? ಇಂದ್ರದೇವರ ಈ ಅಂದ್ರೆ ಅಂಶಿಯಾದ ಇಂದ್ರದೇವರ ಸ್ವರೂಪ ಎಷ್ಟಿದೆ? ತುಂಬಾ ಚಿಕ್ಕದಾಗಿದೆ. ಇದು ಹೇಳೋದು ಏನಿದೆ, ಇದ್ರಲ್ಲಿ ಔಚಿತ್ಯ ಏನಿದೆ ಅಂತಂದ್ರೆ ಅದಕ್ಕೆ ಯಾದುಪತ್ಯ ಟಿಪ್ಪಣಿಯಲ್ಲಿ ಹೇಳ್ತಾರೆ, ಹಾಗಲ್ಲ, ಬ್ರಹ್ಮದೇವರಿಗೆಲ್ಲ ಹೋಲಿಸಿದ್ರೆ ಇಂದ್ರದೇವರು ತುಂಬಾ ಚಿಕ್ಕವರು. ಈ ತರ ಯೋಗ್ಯತೆಯಲ್ಲಿ ತಾರತಮ್ಯದಲ್ಲಿ ತುಂಬಾ ಕೆಳಕ್ಕಿರೋರು ಯಾರು? ಇಂದ್ರದೇವರು. ಅದನ್ನು ಹೇಳ್ತಾ ಇರೋದಲ್ಲಿ ಅತ್ಯಲ್ಪಸ್ಯಾಪಿ ಬ್ರಹ್ಮಾದ್ಯಪೇಕ್ಷಯ ಸ್ವರೂಪೇಣ ಅತಿ ನೀಚಸ್ಯಾಪಿ ಇತ್ಯರ್ಥ. ಬ್ರಹ್ಮದೇವರ ಸ್ವರೂಪ ತಗೊಂಡು ಅವ್ರು ತುಂಬಾ ಚಿಕ್ಕವರು. ಅಂಥ ಚಿಕ್ಕವರಾದ ಇಂದ್ರದೇವರಿಗೆ ಅರ್ಜುನನಿಗೆ ಆದ ಎಲ್ಲಾ ಅನುಸಂಧಾನವೂ ಅವರಿಗಿರುತ್ತೆ ಅಂತ ಇಷ್ಟು ಅಭಿಪ್ರಾಯ. ಅದಕ್ಕೋಸ್ಕರ ಅತ್ಯಲ್ಪಸ್ಯಾಪಿ ಅಂತ ಬಳಸಿತ್ತು ಹೊರತು ಸಾಮಾನ್ಯವಾಗಿ ಬಳಸಿದ್ರೆ ನಾವು ಅಲ್ಪರೆ. ನಮ್ಮ ಜೀವನ ಪರಿಮಾಣವು ಕೂಡ ನಮ್ಮೆಲ್ಲರ ಪರಿಮಾಣ ಚಿಕ್ಕದೇ ಇರುತ್ತೆ, ಅವ್ರದ್ದು ಅಷ್ಟೇ, ಅದರಲ್ಲೇನು ವ್ಯತ್ಯಾಸ ಅಂತ ನಮ್ಗೆ ಅದರ ಔಚಿತ್ಯ ಗೊತ್ತಾಗಲ್ಲ. ಅದೇ ಬ್ರಹ್ಮಾದಿ ದೇವತೆಗಳ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಆ ಬ್ರಹ್ಮಾದಿ ದೇವತೆಗಳನ್ನ ಬಿಟ್ಟು ಕೇವಲ ಈ ಇಂದ್ರದೇವರಿಗಾಗಬೇಕಾದ್ರೆ ಮಾತ್ರ ಇದು ಹೇಳ್ತಾ ಇದ್ದಾರೆ ಸದ್ಯಕ್ಕೆ. ಇನ್ನು ಅಂಶಿಗತಂ ಸುಖ ದುಃಖ ದೇವಯತಿ, ಮುಂದಿನ ವಾಕ್ಯ ಯಾದುಪತ್ಯ ಟಿಪ್ಪಣಿಯಲ್ಲಿ ಇಲ್ಲಿ ಸುಖ ಮತ್ತೆ ದುಃಖ ಅನ್ನೋ ಪದಕ್ಕೆ ಏನರ್ಥ ಅಂದ್ರೆ ಸದಸತ್ ಸ್ವರೂಪ ಸುಖ ದುಃಖ ಮಾತ್ರ ಪರೆ ನ ಸರ್ವ ಸುಖ ದುಃಖ ಪರೆ. ಅಂದ್ರೆ ಎಲ್ಲಾ ರೀತಿಯಾದ ಸುಖ ದುಃಖಗಳ ಬಗ್ಗೆ ಅಲ್ಲಿ ಹೇಳ್ತಾ ಇಲ್ಲ ಹೊರತು ಸದಸತ್ ಸ್ವರೂಪ ಸುಖ ದುಃಖ ಮಾತ್ರ ಪರೆ ಅಂತಂದ್ರೆ ಇರೋಂತಹ ಅಂಶಗಳು ಇಲ್ಲದೆ ಇರುವಂತಹ ಅಂಶಗಳು ಅಂತ. ಅದ್ರ ಬಗ್ಗೆ ಈಗ ಸಮಾನಾಂತರದಲ್ಲಿ ಈಗಲೇ ವಿವರಣೆ ಬರುತ್ತೆ. ಅಂದ್ರೆ ಕೆಟ್ಟವ್ರಿಗಾಗುವಂತಹ ಸುಖ, ಕೆಟ್ಟವ್ರಿಗಾಗುವಂತಹ ದುಃಖ, ಒಳ್ಳೆಯವ್ರಿಗಾಗುವಂತಹ ಸುಖ, ಒಳ್ಳೆಯವ್ರಿಗಾಗುವಂತಹ ದುಃಖ, ಈ ತರ ಎಲ್ಲ ಇದೆ. ಅದರ ವಿಭಾಗವನ್ನ ಮಾಡ್ತಾ ಹೋಗ್ತಾರೆ. ಅದನ್ನ ಇಲ್ಲಿ ಮುಂದೆ ಬಿಡಿಸಿದ್ದಾರೆ. ತತಶ್ಚ ಅಯಮರ್ಥ ಅಂತ ಬಿಡಿಸ್ತಾರೆ. ಇದನ್ನ ಯಾಕೆ ಬಿಡಿಸಿದ್ದಾರೆ ಅಂತ ಅವರೇ ಕಾರಣ ಕೊಡ್ತಾರೆ ಯಾದುಪತ್ಯ ಟಿಪ್ಪಣಿಯಲ್ಲಿ. ಅದ್ರ ವಿಚಾರ ನೋಡೋಣ. ತತಶ್ಚ ಅಯಮರ್ಥ, ಒಟ್ಟು ಏನ್ ಇದರಿಂದ ತಿಳಿಬೇಕಾಗಿದ್ ನಾವು ಈ ಇಂದ್ರ ಮತ್ತೆ ಅರ್ಜುನರ ಪ್ರಸಂಗದಲ್ಲಿ ನಾವು ತಿಳಿಬೇಕಾದ ಅಂಶ ಏನು ಅಂತಂದ್ರೆ ಅರ್ಜುನಾದಿಭಿ ಸದ್ಭಿ ಅಂಶೈಹಿ ಅಂಶಿಗತಂ ತತ್ಕೃತ ಪ್ರಧಾನ ಸಾಧನ ಉಪಾಸನಾದಿನ ಅಭಿವ್ಯಕ್ತಂ ಯತ್ ಸ್ವರೂಪ ಸುಖಾಧಿಕಂ ತದೇವ ಅನುಭೂಯತೆ ಸ್ವರೂಪಸ್ಯ ಏಕತ್ವ. ಈಗ ಸಾತ್ವಿಕರಿದ್ದಾರೆ, ಯಾರು? ಈ ಅರ್ಜುನ ಮುಂತಾದ ಅನೇಕ ಸಾತ್ವಿಕರಿದ್ದಾರೆ, ಒಳ್ಳೆಯವರು. ಇವ್ರೇನ್ ಮಾಡ್ತಾರೆ ಅಂದ್ರೆ ತಾವು ಅಂಶ, ಇಂದ್ರದೇವರ ಅಂಶನಾಗಿದ್ದಾನೆ ಅರ್ಜುನ. ಈಗ ಉದಾಹರಣೆಗೆ
ಇಂಥ ಅಂಶನಾದ ಈ ಅರ್ಜುನನಿಗೆ ಇಂದ್ರದೇವರಿಗೆ ತಮ್ಮ ಸ್ವರೂಪದಿಂದ ಅಂದ್ರೆ ಅವ್ರೇನೋ ಒಂದು ಸಾಧನೆ ಮಾಡ್ತಾರೆ, ಉಪಾಸನೆ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡಿದಾಗ ಆಗುವಂತ ಅವರಿಗೆ ಏನೋ ಒಂದು ಸ್ವರೂಪ ಸುಖ ಇದೆಯಲ್ಲ, ಆ ಸುಖ ಅದನ್ನ ಅನುಭವಿಸ್ತಾರೆ. ಯಾರು? ಅರ್ಜುನ. ಯಾಕೆ? ಇಬ್ಬರ ಸ್ವರೂಪ ಒಂದೇ, ಅರ್ಜುನನ ಸ್ವರೂಪ ಒಂದೇ, ಇಂದ್ರದೇವರ ಸ್ವರೂಪನೂ ಒಂದೇ. ಇಂದ್ರದೇವರು ಧ್ಯಾನ ಮಾಡಿದಾಗ ಆಗುವಂತಹ ಅವರಿಗಾಗುವ ಸುಖ ಅನುಭವ ಏನಿದೆ ಅದು ಅರ್ಜುನನಿಗೆ ಒಪ್ಪಿ. ಅದೇ ತರಹ ದುರ್ಯೋಧನಾಧಿಭಿ ಅಸದ್ಭಿ, ಇನ್ನು ಕೆಟ್ಟವರು ಅದೇ ದುರ್ಯೋಧನ, ಇವನ್ನೆಲ್ಲ ತಗೊಳ್ತೀವಿ. ಅವರೆಲ್ಲ ತಮ್ಮ ಅಂಶ, ದುರ್ಯೋಧನನ ಮೂಲ ರೂಪ, ನಮಗೆ ದೈತ್ಯರು ಒಬ್ಬೊಬ್ರಿಗೆ ಒಂದೊಂದು ರೂಪ ನಾವು ನೋಡ್ತೀವಿ. ಅಲ್ಲಿ ದುರ್ಯೋಧನ, ಈಗ ಕಲಿಯನ್ನ ತಗೊಳ್ತೀವಿ. ಕಲಿಯನ್ನ ತಗೊಂಡಾಗ ಈಗ ದೈತ್ಯರಲ್ಲಿ ಇವನು ಅಗ್ರೆ ಅಂದ್ರೆ ಮೊದಲಿರುವಂಥವನು. ಅವನಿಗೆ ಏನಾಗತ್ತೆ, ಅವನು ತಾನು ಕೆಟ್ಟ ಉಪಾಸನೆ ಮಾಡ್ತಾನೆ. ಕೆಟ್ಟ ಉಪಾಸನೆ ಅಂದ್ರೆ ಹರಿದ್ವೇಷ ಮಾಡ್ತಾನೆ. ಹರಿಯ ಮೇಲೆ ಕೃಷ್ಣನ ಮೇಲೆ ವೃಥಾ ಅವನ ಮೇಲೆ ದ್ರೋಹ ಚಿಂತನೆ, ದ್ವೇಷ, ಅಸೂಯೆ ಎಲ್ಲ ಮಾಡ್ತಾನೆ. ಇದು ಮಾಡೋದ್ರಿಂದ ಅವನಿಗೇನಾಯ್ತು? ಅವನಿಗೆ ಸ್ವರೂಪ ದುಃಖ ಆಯ್ತು. ಈಗ ಒಳ್ಳೆಯವರ ಸ್ವರೂಪಕ್ಕೆ ಸುಖ ಆಗೋತಿದ್ರೆ, ಸ್ವರೂಪ ಸುಖ ಅನುಭವಕ್ಕೆ ಬಂದ್ರೆ, ಕೆಟ್ಟವರಿಗೆ ತಮ್ಮ ಸ್ವರೂಪ ದುಃಖದ ಅನುಭವ ಬರುತ್ತೆ. ಅಂತ ಸ್ವರೂಪ ದುಃಖ ಏನಿದೆ ಅದು ಈ ದುರ್ಯೋಧನನಾಗಿ ಬಂದಾಗ ಆ ಸ್ವರೂಪ ದುಃಖದ ಅನುಭವ ಇದ್ದೇ ಇರುತ್ತೆ. ಆದರೆ ತದೇವ ಅನುಭೂಯತೆ ನತು ತತ್ಸರ್ವಂ ತತ್ತದಂಶೀಕೃತ ಅಲ್ಪ ಸಾಧನ ಜನ್ಯಂ ಬಾಹ್ಯಂ ಸುಖಂ ದುಃಖಂ ಜ್ಞಾನಾಧಿಕಂ ವಾ ಇತಿ. ಅಂದ್ರೆ ಹೇಳೋ ಪ್ರಕಾರ ಸ್ವರೂಪಕ್ಕೆ ಸಂಬಂಧಪಟ್ಟ ಸುಖ, ಸ್ವರೂಪಕ್ಕೆ ಸಂಬಂಧಪಟ್ಟ ದುಃಖ ಇದು ಮಾತ್ರ ಗೊತ್ತಾಗೋದು ಹೊರತು, ಹೊರಗಡೆ ಈಗೇನೋ ಅರ್ಜುನ ಯಾರೋ ಯುದ್ಧದಲ್ಲಿ ಸೋಲಿಸ್ದ, ಅವಾಗ ಅವನಿಗೊಂದು ಸುಖ ಆಯ್ತು, ಲೌಕಿಕ ವಿಷಯದ ಸುಖ. ಅಥವಾ ಇದೇನೋ ಒಂದು ಭೋಜನ ಮಾಡ್ದ, ತೀರ್ಥಯಾತ್ರೆ ಮಾಡ್ದ, ಒಟ್ಟು ಸಂಸಾರದಲ್ಲಿದ್ದಾಗ ಬೇರೆ ಬೇರೆ ಕೆಲಸ ಮಾಡಿದಾಗ ಯಾವ ಸುಖನೋ ಯಾವ ದುಃಖನೋ ಆಯ್ತೋ, ಈ ಸುಖ ದುಃಖಗಳ ಅನುಭವ ಇಂದ್ರದೇವರಿಗಿರೋದಿಲ್ಲ. ಇವ್ರು ಹೇಳ್ತಾ ಇರೋದೇನು, ಅವರು ಧ್ಯಾನ ಮಾಡಿದಾಗುವಂತ ಸ್ವರೂಪ ಸುಖ ಆಗ್ಲಿ, ಈ ಮಿಕ್ಕಿದ ಸಂದರ್ಭದಲ್ಲಿ ಸ್ವರೂಪ ಸುಖ ಆಗ್ಲಿಕ್ಕೆ ಏನೇನ್ ಬೇಕೋ ಅಂತ ಕೆಲಸ ಮಾಡಿದ್ರೆ ಅಂಥ ಸ್ವರೂಪ ಸುಖದ ಅನುಭವ ಮಾತ್ರ ಪರಸ್ಪರ ಈ ಅಂಶ ಮತ್ತೆ ಅಂಶಿ ಇವರಿಬ್ಬರಿಗೆ ಆಗತ್ತೆ ಅಂತ ಇವರ ಅಭಿಪ್ರಾಯ ಪಡ್ತಾ ಇದ್ದಾರೆ. ಯಾರು? ಯಾದುಪತ್ಯ ಟಿಪ್ಪಣಿಯಲ್ಲಿ. ಯಾಕೆಂದ್ರೆ ಈ ರೀತಿ ಹೇಳ್ತಾ ಇದ್ರೆ ಇವ್ರು ನೋಡಿ, ತತ್ವಪ್ರಕಾಶಿಕಾ ಗ್ರಂಥದ ವಿರೋಧ ಬರುತ್ತೆ ಅಂತ ಹೇಳಿದ್ದಾರೆ. ತತ್ವಪ್ರಕಾಶಿಕಾ ಗ್ರಂಥ ಅದನ್ನು ಜಯತೀರ್ಥರೇ ಬರೆದಿತ್ತು. ನ್ಯಾಯಸುಧಾ ಗ್ರಂಥ ಈ ಕಡೆ ನೋಡಿದಾಗ ಈ ಉಪಮಾಧಿಕರಣದ ಈ ಭಾಗ ಮತ್ತೆ ಆ ತತ್ವಪ್ರಕಾಶಿಕಾ ಗ್ರಂಥ ನೋಡಿದಾಗ ವಿರೋಧ ಕಾಣ್ತಾ ಇದೆ. ಬರೆದವ್ರಿ ಒಬ್ರೆ ಜಯತೀರ್ಥರೇ, ತಮ್ಮ ಗ್ರಂಥದಲ್ಲೇ ವಿರುದ್ಧವಾಗಿ ಇನ್ನೊಂದು ಕಡೆ ಹೇಳಿದಾರಲ್ಲ ಹೀಗೆ ಅಂತ ಆಕ್ಷೇಪ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಇವ್ರು ಹೀಗೆ ವಿವರಿಸ್ತಾ ಇದ್ದಾರೆ ಯಾದುಪತ್ಯ ಟಿಪ್ಪಣಿಯಲ್ಲಿ. ನಮ್ಗೆ ತತ್ವಪ್ರಕಾಶಿಕ ಅಂತಂದ್ರೆ ವ್ಯಾಸರಾಜರ ಚಂದ್ರಿಕಾ ಗ್ರಂಥ ನೆನಪಾಗ್ಬೇಕು. ಚಂದ್ರಿಕಾ ಅದಕ್ಕೆಲ್ಲ ವಿವರಣೆ ಮಾಡ್ತಾ ಹೋಗುತ್ತೆ, ವ್ಯಾಸರಾಜರ ಚಂದ್ರಿಕಾ ಗ್ರಂಥ. ಅದೇನಂದ್ರೆ ತತ್ವಪ್ರಕಾಶಿಕ ನಮ್ಗೆ ಭಾಷ್ಯಕ್ಕೆ ವಿವರಣೆ, ಬ್ರಹ್ಮಸೂತ್ರ ಭಾಷ್ಯ, ಆಮೇಲೆ ತತ್ವಪ್ರಕಾಶಿಕ, ಆಮೇಲೆ ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ. ಈ ಗ್ರಂಥ ಎಲ್ಲ ಅದೇ ನಿಟ್ಟಿನಲ್ಲಿ ನಮ್ಗೆ ತಿಳಿಸ್ಕೊಡೋದು. ನಮ್ಗೇನಂದ್ರೆ ಈಗ ಸುಧಾ ಟಿಪ್ಪಣಿ ನಮ್ಗೆ ವ್ಯಾಸರಾಜರ ಟಿಪ್ಪಣಿ ಸಿಗತ್ತ, ಸುಧಾಕ್ಕೆ ವ್ಯಾಸರಾಜರ ಟಿಪ್ಪಣಿ ಇಲ್ಲ. ಆದ್ರೆ ಇಲ್ಲಿ ಕಂಬಾಲು ರಾಮಚಂದ್ರ ತೀರ್ಥರ ಟಿಪ್ಪಣಿ, ಅದೇ ಪರಂಪರೆಯಲ್ಲಿ ಬರೋರು, ಮತ್ತೆ ಕುಂಡಲಗಿರಿ ಆಚಾರ್ಯ ಇವರೆಲ್ಲ ಟಿಪ್ಪಣಿ ಸಿಗತ್ತೆ. ಹಾಗಂತೇಳಿ ವ್ಯಾಸರಾಜರ ಅಭಿಪ್ರಾಯ ಏನು? ಬ್ರಹ್ಮಸೂತ್ರ ಭಾಷ್ಯ ಇದಕ್ಕೆಲ್ಲ ಅಭಿಪ್ರಾಯ ಏನ್ ಪಡ್ತಾರೆ? ತತ್ವಪ್ರಕಾಶಿಕ ವಿವರಣೆ ಮಾಡಿದಾರಲ್ಲ, ಅಲ್ಲಿ ನಮ್ಗೆ ಇದೆಲ್ಲ ಅಂಶಗಳು ಸಿಗತ್ತೆ. ಅಲ್ಲಿ ಗಮನಿಸಿದಾಗ ಈ ತತ್ವಪ್ರಕಾಶಿಕ ಜಯತೀರ್ಥರ ಗ್ರಂಥದಲ್ಲಿ ಅಲ್ಲಿ ಹೇಳ್ತಾ ಇರೋದು ಅಲ್ಪೇ ಜ್ಞಾನಾದವು ಅನುಸಂಧಾನ ಅಭಾವೇಪಿ ಅಂತ ಒಂದು ಮಾತು ಬಂದಿದೆ ತತ್ವಪ್ರಕಾಶಿಕದಲ್ಲಿ. ಹಾಗಾದ್ರೆ ಆ ಅಭಿಪ್ರಾಯ ಏನು? ಆ ಮಾತಿನ ಅಭಿಪ್ರಾಯ ಹೊರಗಿನ ಸುಖ ಜ್ಞಾನ ದುಃಖ ಇದೆಲ್ಲ ಇರೋದಿಲ್ಲ ಅಂತ ಒಂದು ಮಾತು ಬಂದಿದೆ ಅಲ್ಲಿ ಆ ಸಂದರ್ಭದಲ್ಲಿ. ಇದು ಹೇಗೆ ಆಗ್ಲಿಕ್ಕೆ ಸಾಧ್ಯ? ಇಲ್ಲಿ ಹೇಳಿದಾರಲ್ಲ ಸುಧಾದಲ್ಲಿ ಸುಖ ದುಃಖ ಅನುಸಂಧಾನ ಎಲ್ಲವೂ ಆಗತ್ತೆ. ಅದು ಹೊರಗಿನದೋ ಒಳಗಿನದೋ ಅದು ನಮಗ್ ಸಂಬಂಧಪಟ್ಟಿದ್ದಲ್ಲ, ಸ್ವರೂಪದ್ದೋ ಹೊರಗಿನಂತೋ ಅದು ನಮಗ್ ಸಂಬಂಧಪಟ್ಟಿಲ್ಲ. ಆದ್ರೆ ಎಲ್ಲ ತರಹದ್ದು ಆಗತ್ತಂತ ಹೇಳಿದಾರಲ್ವಾ ಅಂದ್ರೆ ಇಲ್ಲ, ತತ್ವಪ್ರಕಾಶಿಕಾ ಗ್ರಂಥಕ್ಕೆ ಅನುಗುಣವಾಗಿ ಈ ಸುಧಾ ವಾಕ್ಯಗಳಿಗೂ ಇದೇ ಅರ್ಥ ಅಂತ ಮಾಡ್ಬೇಕು ಅಂತ ಸುಂದರವಾಗಿ ಬರ್ತಿದ್ದಾರೆ. ಅಂತೂ ಒಟ್ಟು ಸಾರ ಏನು? ಸ್ವರೂಪ, ಇಂದ್ರದೇವರ ಸ್ವರೂಪಕ್ಕಾಗುವ ಸುಖ ಅದು ಅರ್ಜುನನಿಗೆ ಬರುತ್ತೆ ಅಂತ ಹೇಳಿದ್ದಷ್ಟೇ ಹೊರತು ಅರ್ಜುನನ ಬಾಹ್ಯ ಸುಖ ಏನಿದೆ, ಹೊರಗಿನಿಂದ ಲೌಕಿಕ ಪದಾರ್ಥಗಳಿಂದ ಆಗುವಂತ ಸುಖ ಅದು ಇಂದ್ರದೇವರಿಗೆ ಬರುತ್ತೆ ಅಂತ ಅಭಿಪ್ರಾಯ ಅಲ್ಲ ಅಂತ. ಅಥವಾ ಯದ್ವಾ ಅಂತ ಇನ್ನೊಂದು ಉತ್ತರವನ್ನ ಬರೀತಾರೆ ಇದೇ ಸಂದರ್ಭದಲ್ಲಿ. ಏನು ಉತ್ತರ ಅಂದ್ರೆ, ಸುಖ ದುಃಖ ಪದೇ ಪ್ರಧಾನ ಸಾಧನ ಫಲಭೂತ ಸುಖ ದುಃಖ ಮಾತ್ರ ಪರೇ ನ ಸರ್ವ ಸುಖ ದುಃಖ ಪರೇ.
ಎಲ್ಲ ರೀತಿಯ ಸುಖ ದುಃಖಗಳನ್ನು ಹೇಳಲಿಕ್ಕೆ ಹೊರಟೇ ಇಲ್ಲ. ಹೊರತು ಯಾವುದು ನಮಗೆ ಪ್ರಧಾನವಾದ ಫಲ ಇದೆ, ಪ್ರಧಾನ ಫಲ ಯಾವುದು? ಮೋಕ್ಷ. ಮೋಕ್ಷಕ್ಕೆ ಸಾಧನವಾದದ್ದು ಯಾವ್ದ್ಯಾವ್ದಿದೆ ಅದನ್ನ ಅನುಷ್ಠಾನ ಮಾಡಿದಾಗ ಯಾವ ರೀತಿಯ ಸುಖದ ಅನುಭವ ಬರ್ತಾ ಇದೆ, ಜೊತೆಗೆ ಈ ದುಃಖ ಕೆಟ್ಟವರಿಗೆ ಏನಾಗ್ತಾ ಇದೆ, ಅವರಿಗೆ ತಕ್ಕದಾದ ಮೋಕ್ಷಕ್ಕೆ ಬೇಕಾದ ಸಾಧನ ಯಾವುದು? ದ್ವೇಷ. ಹರಿಯನ್ನ ಎಷ್ಟು ದ್ವೇಷ ಮಾಡ್ತಾರೋ ಅಷ್ಟು ಬೇಗ ಮುಕ್ತಿ ಯಾರಿಗೆ? ಕಲಿ ಮುಂತಾದವರಿಗೆ, ಅನಂತ ತಮಸ್ಸಿಗೆ ಹೋಗ್ತಾರೆ. ಅದು ಅವರಿಗೆ ಸಂಬಂಧಪಟ್ಟ ಮೋಕ್ಷ. ಅಂತೂ ಸಾತ್ವಿಕರಿಗೆ ಈ ಕಡೆ ತಾಮಸ ಜೀವಿಗಳಿಗೆ ಇಬ್ಬರಿಗೂ ಕೂಡ ತಮ್ಮ ತಮ್ಮ ಪ್ರಮುಖ ಫಲ ಯಾವುದು ಮೋಕ್ಷ ಇದೆ ಅದನ್ನ ಪಡಿಲಿಕ್ಕೆ ಬೇಕಾದ ಸಾಧನದಲ್ಲಿ ತೊಡಗಿದಾಗ ಏನೋ ಒಂದು ಸ್ವರೂಪದಲ್ಲಿ ಸುಖ, ಸ್ವರೂಪದಲ್ಲಿ ಒಂದು ದುಃಖ ಆಗತ್ತೆ. ಆ ದುಃಖ ಸುಖಗಳು ಯಾವಾಗ ಅವರು ಅವತಾರ ಮಾಡಿರ್ತಾರೆ ಒಂದು ಅಂಶದಿಂದ ಭೂಲೋಕದಲ್ಲಿ, ಆಗ್ಲೂ ಅವ್ರಿಗೆ ಅದಾಗತ್ತೆ ಅಂತ ಅರ್ಥ. ಆದ್ರಿಂದ ಒಟ್ಟು ತಾತ್ಪರ್ಯ ಏನು ಅಂದ್ರೆ, ಒಟ್ಟು ಸಾರ ಭರಿತ ಯಾದುಪತ್ಯ ಟಿಪ್ಪಣಿಯಲ್ಲಿ ತತಶ್ಚ, ಇದು ಬಹಳ ಮುಖ್ಯ ಈ ಟಿಪ್ಪಣಿಯ ಈ ಅಂಶ. ಅಂಶಿಗತಂ ತತ್ಕೃತ ಉಪಾಸನಾದಿ ಪ್ರಧಾನ ಸಾಧನ ಫಲಭೂತಂ ಯನ್ ಮಹಾಸುಖಂ. ಮಹಾಸುಖ ಸ್ವರೂಪದಲ್ಲಾಗುವಂತಹ ಸುಖ, ಆ ಸುಖ ಏನಿದೆಯಲ್ಲ ಅದು ಇಂದ್ರದೇವರಿಗಾಗೋದು ಅರ್ಜುನನಿಗೂ ಕೂಡ ಇದ್ದೇ ಇದೆ. ಇನ್ನು ಯಾವುದು ಪ್ರಧಾನವಾಗಿ ಇವರು ಪಾಪ ಮಾಡಿ ಅದರ ಫಲ ಏನಿದೆ ದೊಡ್ಡ ದುಃಖ, ಮಹಾ ದುಃಖ, ಅದನ್ನ ಮಾತ್ರ ಈ ಅಸಾತ್ವಿಕರು ಅಂದ್ರೆ ಯಾರು ತಾಮಸ ಜೀವಿಗಳಿದ್ದಾರೆ ಅವರ ಬಗ್ಗೆ ಅಷ್ಟನ್ನ ಹೇಳಿತ್ತು. ಅದರಿಂದ ಈ ಅಲ್ಪ ಸಾಧನಗಳಿರುತ್ತಲ್ಲ, ತುಂಬಾ ಕಡಿಮೆ ಸಾಧನೆ ಮಾಡಿ, ಅಂದ್ರೆ ಇವಾಗ ಶಸ್ತ್ರಾಭ್ಯಾಸ ಮಾಡಿದ, ಗೆದ್ದ ಮತ್ತೊಬ್ಬರನ್ನ, ಮತ್ತೆ ಗುರುಕುಲದಲ್ಲಿ ಅರ್ಜುನ ಇದ್ದಾಗ ತಾನು ಧನುರ್ಧಾರಿಗಳಲ್ಲಿ ಶ್ರೇಷ್ಠ ಅಂತ ತಾನು ನಿರೂಪಣೆ ಮಾಡ್ದ. ಈ ಎಲ್ಲ ಸಂದರ್ಭದಲ್ಲಿ ಇದೆಲ್ಲ ತುಂಬಾ ಕಡಿಮೆ ಸಾಧನ. ಇದು ಮೋಕ್ಷ ಸಾಧನಕ್ಕೆ ಹೋಲಿಸಿದ್ರೆ ಇದೇನೂ ಇಲ್ಲ. ಇಂಥ ಸಾಧನೆಗಳನ್ನ ಮಾಡಿದಾಗ ಯಾವ ಅನುಭವ ಸಂತೋಷ ಆಯ್ತು, ಈ ಅನುಭವದ ಬಗ್ಗೆ, ಈ ಸುಖ ಅನುಭವದ ಬಗ್ಗೆ ಮಾತನಾಡ್ತಾ ಇಲ್ಲ. ಹಾಗಾದ್ರೆ ಇಂದ್ರದೇವರು ಅರ್ಜುನ ಒಂದಾದ ಮೇಲೆ ಒಬ್ರಿಗೆ ಪರಸ್ಪರ ಅಂದ್ರೆ ಒಬ್ಬೊಬ್ಬರಿಗೆ, ಈ ಇಂದ್ರನಿಗೆ ಮತ್ತೆ ಅರ್ಜುನನಿಗೆ ಪರಸ್ಪರ ಸುಖ ದುಃಖಗಳ ಅನುಸಂಧಾನ ಆಗ್ಲಿ ಅಂದ್ರೆ ಈ ತರದ ಸುಖ ದುಃಖ ಅನುಸಂಧಾನ ಬರ್ಲಿ ಅಂತ ಅರ್ಥ ಅಲ್ವೇ ಅಲ್ಲ. ಹೊರತು ಸ್ವರೂಪ ಸುಖ, ಸ್ವರೂಪ ದುಃಖಕ್ಕೆ ಸಂಬಂಧಪಟ್ಟಿದ್ದು ನಾವಿಲ್ಲಿ ಹೇಳ್ತಾ ಇರೋದು ಅಂತ ಇಷ್ಟು ಯಾದುಪತ್ಯ ಟಿಪ್ಪಣಿಯಲ್ಲಿ ವಿವರಣೆ ಮಾಡಿದ್ದಾರೆ. ಇದಾಗಿ ನಾವು ಮುಂದಿನ ಭಾಗಕ್ಕೆ ಹೋಗೋಣ. ಮುಂದಿನ ಅನುವ್ಯಾಖ್ಯಾನ ಶ್ಲೋಕ. ಈಶಸ್ಯ ಚಿಂತ್ಯ ಶಕ್ತಿತ್ವಾತ್ ನಾಶಕ್ಯಂ ಕ್ವಾಪಿ ವಿದ್ಯತೆ. ಈಗ ಒಂದು ಮಾತನ್ನ ಹೇಳ್ತಾರೆ, ಅಲ್ಲ ಇಲ್ಲಿವರೆಗೂ ನಾವೇನಂದ್ವಿ, ಅರ್ಜುನನಿಗೆ ಅನಭಿಮತವಾದದ್ದನ್ನ ಇಂದ್ರದೇವರು ಮಾಡ್ತಾರೆ, ಇಂದ್ರದೇವರಿಗೆ ಯಾವ್ದು ಅನಭಿಮತನೋ ಅದು ಅರ್ಜುನ ಮಾಡ್ತಾರೆ. ವಿರುದ್ಧವಾಗಿ ಮಾಡ್ತಾರಲ್ಲ ಇವರಿಬ್ರು ಒಬ್ರೇನಾ ಅಂತ, ಇಲ್ಲ ಮಾಡಬಹುದು ಅನ್ನೋ ಕೆಲಸ ಕಾರಣಗಳನ್ನ ಕೊಟ್ಟಾಯ್ತು. ಇಷ್ಟಾದ್ಮೇಲೆ ಭಗವಂತನ ಬಗ್ಗೆ ಬರ್ತಾರೆ. ಅಲ್ಲ ಭಗವಂತನಾದ್ರೂ ಕೂಡ ಯಾಕೆ ಹೀಗ್ ಮಾಡ್ತಾನೆ, ಯಾಕೆ ತನಗೆ ಸ್ವ ಅನಭಿಮತಂ ಕಥಂ ಕಾರಯತಿ ಕಥಂ ಚ ಅಭಿನ್ಯ ಅನುಸಂಧಾನಂ ಪ್ರತಿಬಧ್ನಾತಿ ಇತ್ಯತ ಆಹ. ಅಲ್ಲ ಈ ಭಗವಂತನಾದ್ರೂ ಕೂಡ ತನಗೆ ಯಾವುದು ಅಭಿಮತ ಆಗಿಲ್ವೋ ಅದನ್ನ ಯಾಕೆ ಮಾಡ್ತಾನೆ, ಭಗವಂತ ಹಾಗೆ ಯಾಕೆ ಮಾಡಿಸ್ತಾನೆ ಅಂತ. ಅವನು ಮಾಡೋದಿರ್ಲಿ, ಅವ್ನು ಮಾಡಿಸೋದ್ ಯಾಕೆ ಹೀಗೆ ಅಂತ ಪ್ರಶ್ನೆ. ತಾನು ಕೂಡ ವಿಚಿತ್ರವಾಗಿ ಭಗವಂತ ಅನೇಕ ಸಂಕಲ್ಪಗಳನ್ನ ಮಾಡಿ ತಾನು ಬೇರೆಯವ್ರ ಕೈಲಿ ಮಾಡಿಸ್ತಾ ಇರ್ತಾನೆ. ಯಾಕೆ ಈ ರೀತಿ ಇಂದ್ರದೇವರಿಗೆ ಅನಭಿಮತವಾದದ್ದನ್ನ ಮಾಡಿಸ್ತಾನೆ ಅರ್ಜುನನ ಕೈಲಿ, ಅರ್ಜುನನಿಗೆ ಇಷ್ಟ ಆಗಿಲ್ದೇ ಇರೋದನ್ನ ಇಂದ್ರನ ಕೈಲಿ ಯಾಕೆ ವಿರುದ್ಧವಾಗಿ ಅಲ್ಲಿ ಮಾಡಿಸ್ತಾ ಇದ್ದಾನೆ. ಜೊತೆಗೆ ತಾನೇ ಅಭಿನ್ಯ ಅನುಸಂಧಾನಂ ಪ್ರತಿಬಂಧಾತಿ, ಇಬ್ರು ಒಬ್ರೆ, ಇಂದ್ರದೇವರು ಅರ್ಜುನ ಏನ್ ಬೇರೆ ಬೇರೆ ಅಲ್ಲ, ಅಷ್ಟಿಬ್ರು ಬೇರೆ ಬೇರೆ ಅಲ್ಲದೆ ಹೋದ್ರು ಕೂಡ ಅವ್ರಿಗೆ ಅನುಸಂಧಾನ ಮಾತ್ರ ಎಲ್ಲ ಆಗ್ತಾ ಇಲ್ಲ. ಯಾಕೆ ಈ ಅನುಸಂಧಾನವನ್ನ ಅವ್ನು ತಡೀತಾನೆ, ಯಾಕೆ ಈ ರೀತಿ ಮಾಡ್ತಾನೆ ಭಗವಂತ ಅಂತ ಒಂದು ಪ್ರಶ್ನೆ. ನಮಗೂ ಇದು ಅನುಭವಕ್ಕೆ ಇರುತ್ತಲ್ಲ, ದೇವ್ರು ಯಾಕೆ ಈ ರೀತಿ ಎಲ್ಲ ವಿಚಿತ್ರವಾಗಿ ಮಾಡಿಸ್ತಾನೆ, ಕೆಲವು ಸಲ ಯಾಕೆ ಮಾಡಿಸ್ತಾನೆ ಹೀಗೆಲ್ಲ ಅಂತ ಪ್ರಶ್ನೆ. ಅದಕ್ಕೆ ಈ ಶಸ್ಯ ಚಿಂತ್ಯ ಶಕ್ತಿತ್ವ ನಾಶಕ್ಯಂ ಕ್ವಾಪಿ ವಿದ್ಯತೆ. ಅದಕ್ಕೆ ಭಗವಂತನ ಅಚಿಂತ್ಯಾದ್ಭುತ ಶಕ್ತಿ ಅಷ್ಟೇ, ಅಚಿಂತ್ಯಾದ್ಭುತವಾದ ಶಕ್ತಿಯಿಂದ ಹೀಗೆಲ್ಲ ಮಾಡಿಸ್ತಾ ಇರ್ತಾನ ಅವನು ಎಲ್ಲರ ಕೈಲಿ, ಅವನ ಅಚಿಂತ್ಯಾದ್ಭುತ ಶಕ್ತಿಯಿಂದ. ಹಾಗಾದ್ರೆ ಭಗವಂತನಿಗೆ ಶಕ್ತಿ ಇದ್ದ ಕೂಡಲೇ ಯಾಕೆ ಈ ರೀತಿ ಎಲ್ಲ ಮಾಡಿಸ್ತಾ ಇದ್ದಾನೆ ಅಂತಿಲ್ಲ, ಅವರವರ ಕರ್ಮಕ್ಕನುಗುಣವಾಗಿ ಅಂತ ಇದ್ದೇ ಇದೆ ಪರಿಹಾರ. ಅದ್ರ ಮೇಲೆ ನಮ್ಗೆ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ ಈ ಮಾತನ್ನ. ದೃಶ್ಯಂತೆ ಖಲು ಅಂತ ಒಂದು ಮಾತು ಹೇಳ್ತಾರೆ ಜಯತೀರ್ಥರು. ಅಂತೂ ಇಲ್ಲಿಯವರೆಗೆ ಏನಾಯ್ತು, ಭಗವಂತನ ಅಚಿಂತ್ಯಾದ್ಭುತ ಶಕ್ತಿಯಿಂದಾಗಿ ಏನ್ ಬೇಕಾದ್ರೂ ಆಗ್ಬೋದು. ನಾಶಕ್ಯಂ ಕ್ವಾಪಿ ವಿದ್ಯತೆ, ಅಲ್ಲಿ ನಡಿಲಿಕ್ ಸಾಧ್ಯ ಇಲ್ಲ ಅಂತಿಲ್ಲ, ಅದು ನಡೆದೋಗ್ಬಿಡತ್ತೆ ಯಾವ್ದಾರು ನಾವ್ ಲೋಕದಲ್ಲಿ ನೋಡಿಲ್ದೇ ಇದ್ರೆ, ಅಂಥದ್ದು ನಡಿಲಿಕ್ಕೆ ಸಾಧ್ಯತೆ ಇದೆ. ಎಲ್ಲ ಭಗವಂತನ ಅಚಿಂತ್ಯ ಶಕ್ತಿ, ಅದೇ ಕಾರಣ ಅಂತ ಇಲ್ಲಿಗೆ ಮಧ್ವಾಚಾರ್ಯರು ಈ ಮಾತನ್ನ ಹೇಳಿ ಮುಕ್ತಾಯ ಮಾಡ್ತಾರೆ. ಇದಕ್ಕೆ ವಿವರಣೆ ಮಾಡ್ಲಿಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಅದೇನು ಅಂತ ಮತ್ತೆ ಅದನ್ನ ನಾಳೆ ದಿವಸ
ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು ನಮಸ್ಕಾರ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ. ಆಚಾರ್ಯ ಭಾಗವತದ್ದು 10ನೇ ಅಧ್ಯಾಯ ಇದ್ದು ನಮಸ್ಕಾರ ಆಚಾರ್ಯ. 10ನೇ ಅಧ್ಯಾಯ ಇದ್ದು ಇದು PDF